अंबाजेश्वरी आणि बसवेश्वर या दोन मोठ्या सिंचन प्रकल्पांचं काम एकाच विभागाकडे असतानाही एकाच प्रकारची प्रगती दिसत नाही। एका प्रकल्पावर जोरदार काम सुरू आहे तर दुसऱ्या कामात विलंब का? शेतकऱ्यांनी यावर असंतोष व्यक्त केलाय। शेतकऱ्यांनी आरोप केलाय की आमच्यासारख्या सीमा भागातील लोकांसाठी एका डोळ्यात तेल तर दुसऱ्या डोळ्यात पाणी अशी स्थिती असते। या दोन प्रकल्पांमध्ये कमिशनचा प्रश्न आहे का असा सवालही त्यांनी उपस्थित केलाय। हिप्परगी धरण प्राधिकरणाचे कार्यकारी अभियंता बसवेश्वर प्रकल्पात कमी रस घेत असल्याचा आरोप शेतकऱ्यांनी केलाय। शेतकरी नेते लक्ष्मण कोळी म्हणाले की कामामध्ये विलंब फक्त कमिशनच्या तक्रारींमुळे होत आहे। जर त्यांना कमिशनची गरज असेल तर आम्ही शेतकरी एकत्र येऊन मदत करू असे ते म्हणाले। ಮತಕ್ಷೇತ್ರದ ಬಸವೇಶ್ವರ ಏತ್ ನೀರಾವರಿ ಐತಿ ಇದು ಸುಮಾರು 9 ವರ್ಷದಿಂದ ಏನು ಆಮೆಗತಿ ಒಳಗೆ ಸಾಗತೈತಿ। ಮತ್ತು ಅದೇ ರೀತಿಯಾಗಿ ಈಗ ಇದೇ 2024ರಾಗ ಏನು ಅಂಬಾಜೇಶ್ವರಿ ಯಾತ್ ನೀರಾವರಿ ಪೂಜೆ ಮಾಡಿ ಪ್ರಾರಂಭ ಮಾಡ್ಯಾರು। ಅದು ಬಹುತೇಕ ಇನ್ನು 25ರಾಗ ಮೋಸ್ಟ್ಲಿ ನೀರು ಹೋಗಿಸ್ತಾರತ್ತ ಅನಿಸ್ತೈತಿ। ಆದರೆ ಈಗ ರೀಸೆಂಟ್ಲಿ ಚಾಲು ಆದಂಥ ಕಾಮಗಾರಿಗಳು ಮುಗಿತಾ ಬಂದವು। ಆದರೆ ಇದು 9 ವರ್ಷದಿಂದ ಚಾಲು ಆದಂಥ ಕಾಮಗಾರಿ ಇದುವರೆಗೆ ಮುಗಿತಾ ಇಲ್ಲ। ಇದಕ್ಕೆ ಕಾರಣ ಏನ ಕಮಿಷನ್ದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೋ ಮತ್ತೆ ಯಾವ ರೀತಿಯಿಂದ ಮಾಡ್ತಾ ಇದ್ದಾರೋ ಇಲ್ಲಪ್ಪ ನಿಮಗೆ ಕಮಿಷನ್ನೇ ಬೇಕಂತಂದ್ರೆ ನಾವು ಕಾಗವಾಡ ಮತಕ್ಷೇತ್ರದ ಏನು 23 ಹಳ್ಳಿಗಳಿಗೆ ಬಸವೇಶ್ವರ ಏತ್ ನೀರಾವರಿ ಹೋತತ್ತಲ್ಲ ಎಲ್ಲ ನಾವು ಪ್ರತಿಯೊಂದು ಕುಟುಂಬದ ಮನೆಗೆ ತಿರುಗಾಡಿ ನಾವ ರೈತರು ತಿರುಗಾಡಿ ನಿಮಗೆ ಚಂದ ಬೇಕಾಗಿತ್ತಂದ್ರೆ ಕಮಿಷನ್ ಗೋಳೆ ಮಾಡಿಸಿಂದ ನಾವು ನಿಮಗೆ ಕೊಡತಕ್ಕಂಥ ಕೆಲಸ ಮಾಡ್ತೀವಿ। ಅದೇನ್ರಿ ಅಂತದ ಇತ್ತಂದ್ರೆ ನಮಗೆ ಬಹಿರಂಗವಾಗಿ ಹೇಳ್ರಿ ಮತ್ತು ಹೇಳ್ರಿ ಅಂದ್ರೆ ನಾವು ಎಲ್ಲ ರೈತರು ಕೂಡಿಸಿಂದ ನಿಮಗೆ ಚಂದ ಕಲೆಕ್ಟ್ ಮಾಡಿಸಿಂದ ನಿಮಗೆ ಕಮಿಷನ್ ರೂಪದೊಳಗೆ ಕೊಡ್ತೀವಿ। ಅವಾಗರಿ ನಮ್ಮ ಬಸವೇಶ್ವರ ಏತ್ ನೀರಾವರಿಯನ್ನು ಪೂರ್ಣ ಮಾಡಿ ಕೊಡ್ತೀರಿ ನೋಡುನು। ಫ್ರೀ ಯಾತ್ ನೀರಾವರಿ ಒಳಗೆ ಅವಾಗೂ ಹುಂಚಿಕಟ್ಟಿ ಅವರು ಇದ್ದರು, ಈಗ ಆದರೂ ಬಸವೇಶ್ವರ ಯಾತ್ ನೀರಾವರಿ ಒಳಗಾದ್ರೂ ಹುಂಚಿಕಟ್ಟಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರು। ಆದ್ರೆ ಅಲ್ಲಿ ಮೋಸ್ಟ್ಲಿ ಇವ್ರು ಬಸವೇಶ್ವರ ಏತ್ ನೀರಾವರಿ ಶಾಂಕ್ಷನ್ ಆಗೋ ಸಂದರ್ಭದಾಗ ಇವ್ರು ಹುಂಚಿಕಟ್ಟಿ ಇರ್ಲಿಕ್ಕಿಲ್ಲ ಅಂತೇಳಿ ನಮಗೆ ಕೇಳಿ ಬಂದೈತಿ। ಆದ್ದರಿಂದ ಇಲ್ಲಿ ಬಸವೇಶ್ವರ ಯಾತ್ ನೀರಾವರಿ ಒಳಗೆ ಇವ್ರಿಗೆ ಕಮಿಷನ್ ಸಿಗಲಾರದ ಕಾರಣಕ್ಕಾಗಿ ಇವ್ರು ಏನಾದರೂ ವಿಳಂಬ ಮಾಡತ್ತಾರಂತೇಳಿ ನಮ್ಗೆ ರೈತರಿಗೆಲ್ಲರಿಗೆ ಸಂಶಯ ಬಂದ ಕಾರಣದಿಂದ ನಾವು ಇವತ್ತು ಈ ಮಾತನ್ನು ಮಾತಾಡ್ತಾ ಇದ್ದೀವಿ। ಯಾಕಂತಂದ್ರೆ ನಮಗೆ ನಮ್ಮದು ಡ್ರಾ ಏರಿಯಾ ಇರೋದ್ರಿಂದ ನಮಗೆ ನೀರಿಂದ ತುಂಬ ಕೊರತೆ ಐತಿ। ಇನ್ನು ಒಂದು ತಿಂಗಳು ಆದ್ರೆ ನಮಗೆ ಕುಡಿಲಾಕ ನೀರು ಸಿಗಂಗಿಲ್ಲ। ಯಾವ ಶಾಸಕರಾಗಲಿ ಸಚಿವರಾಗಲಿ ಸ್ಥಳೀಯ ಯಾವ ಲೀಡರ್ಗಳಾಗಲಿ ನಮಗೆ ಯಾರೋ ಕುಡಿಲಾಕ ನೀರು ನಿಮಗೆ ಬೇಕನಪ್ಪ ಅಂತಂದು ಯಾರು ಬಂದು ನೋಡಂಗಿಲ್ಲ ಈ ಕಡೆ। ಆದ್ದರಿಂದ ನಮಗೆ ನಮ್ಮ ರೈತರ ಒಂದು ಜೀವನಾಡಿ ಐತಿ ಯಾವುದಪ್ಪ ಬಸವೇಶ್ವರ ಯಾತ್ ನೀರಾವರಿ। ಆದ್ದರಿಂದ ನಾವು ನಿಮಗೆ ಕಮಿಷನ್ ಬೇಕಾಗಿತ್ತಂದ್ರೆ ಗೋಳೆ ಮಾಡಿ ಕೊಡ್ತೀವಿ। ಆದ್ದರಿಂದ ಬೇಗನೆ ಅದನ್ನು ಏನೈತೆ ಅನ್ನೋದು ನಮಗೆ 2 ದಿನದಾಗ ಹೇಳ್ರಿ। ಹೇಳಿಲ್ಲ ಅಂದ್ರೆ ನಾವು ರೈತರೆಲ್ಲ ಕೂಡ್ಕೊಂಡು ಬಂದಕ್ಷಿಂದ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಬೇಕಾಕೈತಿ ಅಂತೇಳಿ ನಾ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ನಮ್ಮ ಎಕ್ಸಿಕ್ಯೂಟಿವ್ इंजिनियर ಅವರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳಕ್ಕೆ इष्टಪಡ್ತೀನಿ। जर अधिकारी यामध्ये रस घेत नसतील तर आम्ही सर्व शेतकरी एकत्र येऊन मदत करण्यास तयार आहोत, परंतु आमच्या पाण्याचा प्रश्न प्रलंबित राहता कामा नये असे ते म्हणाले। संतोष बडकंबी, KMM मराठी, अथणी।